ನಮಸ್ಕಾರದವರೇ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಇವತ್ತು ನಾನೆಲ್ಲಿಗೆ ಏನಕ್ಕೆ ಬಂದಿದ್ದೇನೆ, ಎಕ್ಕ ಮೂವಿ ರಿವ್ಯೂ ಮಾಡೋದಕ್ಕೆ. ಈ ಮೂವಿ ರಿವ್ಯೂ ಮಾಡೋದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಆನೆಸ್ಟ್ ಕಮೆಂಟ್ ನ ಬರೀರಿ ನಮ್ಮ ರಿವ್ಯೂ ಬಗ್ಗೆ. ಮೂವಿ ರಿವ್ಯೂ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಗುರುಗಳೇ ಇಂಟ್ರೋ ಹಾಕಿ. ಯಕ ಮಾರ್ ಮಾರ್ ಮಾರ್, ಯಕ ಮಾರ್ ಮಾರ್ ಮಾರ್, ಯಕ ಮಾರ್ ಮಾರ್ ಮಾರ್, ಯಕ ಮಾರ್. ಎಕ್ಕ ಮೂವಿ ನೋಡಕ್ಕೆ ನಾನೊಂದು ಮಲ್ಟಿಪ್ಲೆಕ್ಸ್ ಹೋಗ್ತಿದ್ದೆ. ಮಲ್ಟಿಪ್ಲೆಕ್ಸ್ ಅಲ್ಲಿ ನನಗೆ ಜಾಸ್ತಿ ಕ್ಲಾಪ್ ಸೌಂಡ್ ಅಷ್ಟೇ ಕೇಳೋದು, ಚಪ್ಪಾಳೆ ಅಷ್ಟೇ ಕೇಳ್ತಾ ಇರೋದು. ಈ ಮೂವಿ ನೋಡ್ಬೇಕಾದ್ರೆ ನನಗೆ ಚಪ್ಪಾಳೆ ಜೊತೆ ವಿಜಿಲ್ ಸೌಂಡ್ ಕೇಳಿಸ್ತಾ ಇತ್ತು. ಆದ್ರೆ ಮೂವಿನೂ ಕೂಡ ಹೌಸ್ಫುಲ್ ಆಗಿತ್ತು. ಇದು ಒಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ತೀನಿ, ಬೆಸ್ಟ್ ಸಿನಿಮಾ ಅಂತ ಹೇಳ್ತೀನಿ. ಈ ಮೂವಿಯಲ್ಲಿ ಬೇಸ್ ಲೈನ್ ಹೇಗಿರುತ್ತೆ ಅಂದ್ರೆ, ಈ ಸ್ಪೀಡ್ ಕಾರ್ಡಲ್ಲಿ ಸ್ಟಾರ್ಟ್ ಆಗೋದು ಎಕ್ಕೆಯಿಂದನೇ, ಎಂಡ್ ಆಗೋದು ಎಕ್ಕೆಯಿಂದನೇ. ಹಾಗೆ ಈ ಮೂವಿಯಲ್ಲೂ ಕೂಡ ನಮ್ಮ ಹೀರೋ ಯಾವ ಲೈಫ್ ಸ್ಟಾರ್ಟ್ ಮಾಡಿರ್ತಾನೆ, ಆ ಲೈಫ್ ನ ಬೇಕು ಅಂತ ಲಾಸ್ಟ್ ಕೊಟ್ಟು ಸ್ಟ್ರಗಲ್ ಮಾಡ್ತಾ ಇರ್ತಾನೆ. ಇದನ್ನೇ ಒಂದು ಬೇಸ್ ಲೈನ್ ಇಟ್ಕೊಂಡು ಈ ಮೂವಿ ಮಾಡಿದ್ದಾರೆ. ಈ ಮೂವಿಯಲ್ಲಿ ಲವ್, ಫ್ರೆಂಡ್ಶಿಪ್, ಫ್ಯಾಮಿಲಿ, ಡ್ರಾಮಾ, ಎಮೋಷನ್ಸ್ ಎಲ್ಲ ಇದೆ. ಈ ಮೂವಿ ಫಸ್ಟ್ ಬೇಗನೆ ಮುಗಿದ್ಬಿಡ್ತು. ಬೇಗ ಮುಗಿತು ಅಂತ ಬೇಗ ಸ್ಟೋರಿ ಬೇಗ ಹೇಳ್ಕೊಂಡು ಹೋಗ್ಬಿಟ್ರು. ಅದೇ ಸ್ಟೋರಿ ನನಗೆ ಸೆಕೆಂಡ್ ಹಾಫ್ ಹೇಗಿರುತ್ತೆ ಅಂತ ನೋಡೋ ಕುತೂಹಲ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಈ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ನನಗೆ ಇಷ್ಟ ಆಗೋದು BGM ಅಲ್ಲಿ ಸ್ವಲ್ಪ ಟಗರು ಮತ್ತೆ ಭೀಮಾ BGM ಇದ್ದಂಗಿದೆ, ಆದ್ರೂ ಕೂಡ ಚೆನ್ನಾಗಿದೆ, ಸ್ವಲ್ಪ ಇದ್ದಾಗಿದೆ. ಸರಿ, ಮೂವಿ ಕಡೆ ಬಂದ್ಬಿಡೋಣ. ಮೂವಿ ಓಪನಿಂಗ್ ಸಾಂಗ್ ತಮಟೆ ಸಾಂಗ್ ಜೊತೆ ಯುವ ರಾಜ್ಕುಮಾರ್ ಡ್ಯಾನ್ಸ್ ಒಂಥರ ಚೆನ್ನಾಗಿದೆ, ಮಸ್ತ್ ಡ್ಯಾನ್ಸ್ ಮಾಡಿದ್ದಾರೆ ಇದರಲ್ಲಿ. ನೆಕ್ಸ್ಟ್ ಹಂಗೆ ಹೋಗ್ತಾರೆ, ಸ್ವಲ್ಪ ಎಮೋಷನ್ ಅಲ್ಲಿ ಅಮ್ಮ ಕೆಟ್ಟ ಮಾತುಗಳನ್ನ ಆಡ್ಬೇಡ ಅಂತ ಹೇಳ್ತಿರ್ತಾರೆ, ಆದ್ರೆ ಅಮ್ಮನೇ ಸ್ವಲ್ಪ ಕೆಟ್ಟ ಮಾತನ್ನ ಮಾತಾಡ್ತಾ ಇರ್ತಾರೆ. ಇದು ಸ್ವಲ್ಪ ಚೆನ್ನಾಗಿದೆ. ನಮ್ಮ ಹೀರೋ ಊರಲ್ಲೆಲ್ಲ ಚೆನ್ನಾಗಿತ್ತು. ನಮ್ಮ ಹೀರೋ ಏನ್ ಮಾಡ್ತಾನೆ, ಊರಲ್ಲಿ ದೊಡ್ಡ ಕಿರಿಕ್ ಮಾಡ್ಕೊಂಡ್ಬಿಟ್ಟು ಊರ್ನ ಬಿಟ್ಟು ದುಡಿಬೇಕು ಅಂತ ಬೆಂಗಳೂರು ಬರ್ತಾನೆ. ಶುರು ಮಾಡ್ತದೆ. ಹೀರೋ ಬೆಂಗಳೂರು ಬಂದ್ಮೇಲೆ ಹೀರೋಯಿನ್ ಎಂಟ್ರಿ ಒಂದು ಜಗಳದಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಜಗಳ ಆಡ್ತಿರ್ತಾರೆ, ಅಲ್ಲಿ ಟೈಮಿಂದ ಹೀರೋಯಿನ್ ಎಂಟ್ರಿ. ನಮ್ಮ ಹೀರೋ ಬೆಂಗಳೂರು ಬಂದ್ಮೇಲೆ ಒಬ್ಬ ಹತ್ರ ಕೆಲ್ಸಕ್ಕೆ ಸೇರ್ಕೊಂತಾನೆ. ಆದ್ರೆ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಸಾಧುಕೋ ಕೇಳ ಡೈಲಾಗ್ ಮಾತ್ರ ಸೂಪರ್ ಆಗಿದೆ. ಕಾನ್ವರ್ಸೇಷನ್ ಸ್ವಲ್ಪ ಸೂಪರ್ ಆಗಿದೆ. ಮೂವಿ ನೋಡಿ. ನಮ್ಮ ಹೀರೋಯಿನ್ ಕಾನ್ವರ್ಸೇಷನ್ ಚೆನ್ನಾಗಿದೆ. ಒಂದ್ ದೇವಸ್ಥಾನ ಒಂದು ಕಾನ್ವರ್ಸೇಷನ್ ನಡೀತೈತೆ, ಅದು ಬಹಳ ಚೆನ್ನಾಗಿದೆ. ಅದನ್ನು ಮೂವಿಯಲ್ಲೇ ನೋಡಿ. ಅಂದ್ರೆ ಈ ಚಪ್ಪರ್ಗೂ ಅಣ್ಣ ಅಂತ ದೇವಸ್ಥಾನ ಅಂತ ಸುಮ್ಮನೆ ಇದೀನಿ, ಇಲ್ಲ ಅಂದಿದ್ರೆ ಕ್ಯಾಕ್ರಸ್ ತುಪ್ಪಕ್ಕಂತ ಉಗ್ದಿರ್ತಾ ಇದ್ದೆ. ಇಂಟರ್ವೆಲ್ಗೂ ಒಂದು 15 ಮಿನಿಟ್ಸ್ ಮುಂದೆ ಸ್ವಲ್ಪ ಎಮೋಷನಲ್ ಇಂಟರ್ವೆಲ್ ಆಯ್ತು ಅಂತ ನಾನು ಅನ್ಕೋತೀನಿ. ಇಂಟರ್ವೆಲ್ ಆಗೋದಕ್ಕೂ ಒಂದು 15 ಮಿನಿಟ್ಸ್ ಮುಂಚೆ ಒಂದು ಎಮೋಷನಲ್ ಇಂಟರ್ವೆಲ್ ಚೆನ್ನಾಗಿದೆ. ಮೂವಿನ ಅದೇ ಹೈ ಕ್ಯಾಚ್ ಮಾಡ್ಕೊಂಡು ಮೂವಿನ ಸೆಕೆಂಡ್ ಹಾಫ್ ಕಡೆ ಕರ್ಕೊಂಡು ಹೋಗೋದು ಚೆನ್ನಾಗಿದೆ. ಹಾಗೆ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಹೀರೋ ಅಂಡರ್ ವರ್ಲ್ಡ್ ಡಾನ್ ಆಗಿರ್ತಾನೆ. ಇದರಲ್ಲಿ ಬರೋ ಸ್ವಲ್ಪ ಡೈಲಾಗ್ಸ್ ಕೂಡ ಚೆನ್ನಾಗಿದೆ. ನೀನ್ ಡ್ರೈವರ್ ಅಲ್ಲ, ಸ್ಕೂ ಡ್ರೈವರ್. ಅನ್ನಕ್ಕೆ ಎಲೆ ಇಲ್ದಲ್ಲೇ ಇರ್ಬೋದು, ಆದ್ರೆ ಬೆಲೆ ಇದೆ. ಹೆಣ್ಮಕ್ಳು ಸೈಲೆಂಟ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ತೀಗೆ ಕಾವು ಮುಚ್ಕೊಂಡು ಹೋಗ್ತಾ ಇರೋದು. ಹೀಗೆ ಬಹಳ ಡೈಲಾಗ್ಸ್ ಇದೆ. ಮೂವಿ ನೋಡಿ, ಮೂವಿಯಲ್ಲಿ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಕೋಇನ್ಸಿಡೆನ್ಸ್ ಅಂದ್ರೆ ಫಸ್ಟ್ ಹೀರೋಯಿನ್ ಮೀಟಪ್ ಆಗಿದ್ದು ಜಗಳದಿಂದಾನೆ, ಸೆಕೆಂಡ್ ಹೀರೋಯಿನ್ ಮೀಟಪ್ ಆಗೋದು ಜಗಳದಿಂದಾನೆ. ಇದೊಂಥರ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸ್ವಲ್ಪ ನನಗೆ ಜಾಕಿ ಮತ್ತೆ ವಂಶಿ ತರ ಅನ್ನಿಸ್ತು. ಒಬ್ಬೊಬ್ರಿಗೆ ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ನೀವು ಹೋಗಿ ನೋಡಿ, ನಿಮಗೂ ಒಂಥರ ಏನಾದ್ರು ಬೇರೆ ಕಾಣ್ಬೋದು ಅಂತ. ಚೆನ್ನಾಗಿದೆ, ಮಾತ್ರ ಮೂವಿ ಚೆನ್ನಾಗಿದೆ. ಹಾಗೆ ಮೂವಿ ಟ್ರೈಲರ್ ರಿವ್ಯೂ ಮಾಡಿದ್ದೀವಿ. ನಾನು ಮತ್ತೆ ನಮ್ಮ ಅಮ್ಮ ಜೊತೆ ಕೂತ್ಕೊಂಡು ಮೂವಿ ಟ್ರೈಲರ್ ರಿವ್ಯೂ ಮಾಡಿದ್ದೀವಿ. ಆ ಟ್ರೈಲರ್ ರಿವ್ಯೂ ಲಿಂಕ್ ನೆಕ್ಸ್ಟ್ ನನ್ನ ವಿಡಿಯೋ ಲಾಸ್ಟ್ ಎಂಡಲ್ಲಿ ಹಾಕ್ತಾ ಇರ್ತೀನಿ. ಟ್ರೈಲರ್ ರಿವ್ಯೂನ ನೋಡಿ. ಟ್ರೈಲರ್ ರಿವ್ಯೂ ಅಲ್ಲಿ ನಾನು ನಮ್ಮಮ್ಮ ಮೂವಿ ಹೇಗಿರ್ಬೋದು ಅಂತ ಒಂದು ಅಸಂಪ್ಷನ್ ಅಲ್ಲಿ ಹೇಳಿದ್ವಿ. ಚೆನ್ನಾಗಿದೆ. ಓಕೆ ದೊರೆ, ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್. Yaka maru maru mar, yaka maru maru mar, yaka maru maru mar, yaka maru, yaka maru.